ಬಟ್ ಇದು ಹಾಳಾಗಿಬಿಡ್ತು. ಅದಕ್ಕೆ ಇವಾಗ ಹೋಗಿ ಒಂದು ಕನೆಕ್ಟರ್ ತೊಗೊಂಡು ಬಂದೆ ಸ್ನೇಹಿತರೆ, ಅದು ತೋರಿಸ್ತೇನೆ. ಇದೈತೆ ನೋಡಿ ಸ್ನೇಹಿತರೆ, ಆಫೀಸ್ ಈ ಥರ ಇರ್ತದೆ. ಇಲ್ಲಿ ಫಾರ್ ಸ್ಟೇಷನ್ ಇಲ್ಲಿ ಬೆಂಕಿ ತಗೋದು ಭಾಳ ಅಂದ್ರೆ ಬೇರೆಯವ್ರು ಯಾಕೆ, ನಮ್ಮ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಿಂದ ನಾನು ನನ್ನ ಜರ್ನಿ ಶುರು ಮಾಡ್ತೀನಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ರಿ? ನಾನಂತರೂ ಮಸ್ತ್ ದಿನ, ನೀವು ಮಸ್ತ್ ಇದೀರಿ ಅನ್ಕೊಂಡೆ ಬರೀ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವಾಗ ಬಂದ್ಬಿಟ್ಟು ಟೈಮ್ ಬೆಳಗ್ಗೆ 9:23 ಆಗೈತೆ ಸ್ನೇಹಿತರೆ, 9:23 ಆಗೈತಿ. ಇವತ್ತು ನಂಗೆ ಏನು ಪ್ರಾಬ್ಲಮ್ ಆಗಿತ್ತಂದ್ರೆ ನೈಟ್ ಎಲ್ಲ ಫುಲ್ ಮೊಬೈಲ್ ಚಾರ್ಜ್ ಇಲ್ಲ ಸ್ನೇಹಿತರೆ. ಎಷ್ಟು 30% ಇತ್ತು. 30% ಒಳಗೆ ನೈಟ್ ಅಂದ್ರೆ ಇದು ಬ್ರೈಟ್ನೆಸ್ ಕಡಿಮೆ ಇತ್ತಲ್ಲ, ಹಂಗೂ ಮಾಡ್ಕೊಂಡು ಆಯ್ತು 8 ಗಂಟೆ ಮಟ್ಟ ಆಯ್ತು. 8 ಗಂಟೆಗೆ ಮೊಬೈಲ್ ಚಾರ್ಜ್ ಆಗ್ತಾಯಿಲ್ಲ. ಇದು ಕನೆಕ್ಟರ್ ಇದು ಹಾಳಾಗಿಬಿಡ್ತು. ಇದು ಏನಾಯ್ತೋ ಗೊತ್ತಿಲ್ಲ, ನೈಟ್ ಫುಲ್ ಚಲೋ ಇತ್ತು, ಬಟ್ ಇದು ಹಾಳಾಗಿಬಿಡ್ತು. ಅದಕ್ಕೆ ಇವಾಗ ಹೋಗಿ ಒಂದು ಕನೆಕ್ಟರ್ ತೊಗೊಂಡು ಬಂದೆ ಸ್ನೇಹಿತರೆ, ಅದು ತೋರಿಸ್ತೇನೆ ನಿಮ್ಗೆ. ಅದ್ರದ್ದು ಪ್ರೈಸ್ ಏನಂತಂದು ನಿಮ್ಗೆ ಹೇಳ್ತೇನೆ ನೋಡಿ ಸ್ನೇಹಿತರೆ. ನಂಗೆ ಫುಲ್ ಈ ಮೊಬೈಲೆಲ್ಲ 1% ಚಾರ್ಜ್ ಐತಿ. ಆರ್ಡರ್ ಬೇರೆ ಬರ್ತಾ ಇದಾವೆ. ಆಮೇಲೆ ಆರ್ಡರ್ ಪಿಕಪ್ ಮಾಡಿದ್ಮೇಲೆ ನಾವು ಆರ್ಡರ್ ಪಿಕಪ್ ಮಾಡಿದ್ಮೇಲೆ ಏನಾದರೂ ಮಾಡಿ ಮೊಬೈಲ್ ಸ್ವಿಚ್ ಆಫ್ ಆಗಿಬಿಟ್ರೆ ಭಾಳ ಪ್ರಾಬ್ಲಮ್. ಕಂಪ್ನಿಯಿಂದ ನಮ್ಗೆ ಕಾಲ್ ಬರೋಲ್ಲ, ಆಮೇಲೆ ನಮಗೆ ಕಾಲ್ ಮಾಡ್ಬೇಕಂದ್ರೆ ಚಾರ್ಜಿಂಗ್ ಇರೋಂಗಿಲ್ಲ. ಮೊಬೈಲ್ ಓನ್ಲಿ 1% ಐತಿ ಸ್ನೇಹಿತರೆ. ಇವಾಗ ನೋಡಿರಿ 1% ಐತಿ. ನೀವು 1% ಇತ್ತು, ಮತ್ತು ಏನು ಮಾಡೋದು, ಎಲ್ಲ ಕಡೆ ತಿರುಗಾಡಿದೆ. 8 ಗಂಟೆಗೆ ಯಾವುದೂ ಮಾತಾಂಶ ಚಾಲೂ ಇಲ್ಲ. ಇವತ್ತು ಬೇರೆ ಸಂಡೇ, ಎಲ್ಲ ಅಂಗಡಿಗಳು ಬಂದ್ ಅದಾವೆ ಇವತ್ತು. ಆಮೇಲೆ ಏನು ಮಾಡಿದೆ, ಲಾಸ್ಟ್ ದೊಡ್ಡ ಸುಲ್ತಾನ್ ಸೆಂಟರ್ ಅಂತಂದು ಒಂದು ದೊಡ್ಡ ಮಾರ್ಕೆಟ್ ಐತೆ ಸ್ನೇಹಿತರೆ, ಸೂಪರ್ ಮಾರ್ಕೆಟ್. ಅಲ್ಲಿ ಹೋಗಿದ್ದೆ. ಅಲ್ಲಿ ಇವತ್ತು ಅವ್ರು ಇನ್ನೂ ಸ್ಟಾಕ್ ಬಂದಿರಲಿಲ್ಲ 8 ಗಂಟೆಗೆ. ಆಮೇಲೆ ಏನು ಮಾಡೋದಪ್ಪ ಅಂತ ಹೇಳ್ಕೊಂಡು 1% ಒಳಗೆ ಇಷ್ಟು 1 ತಾಸು ಬಂತು ನೋಡಿ ಸ್ನೇಹಿತರೆ. ಇದು ಮೊಬೈಲ್ 1 ತಾಸು ಅಂದ್ರೆ ಬ್ರೈಟ್ನೆಸ್ ಕಡಿಮೆ ಇಟ್ಕೊಂಡು ಬಂದ್ ಮಾಡೋದು ಚಾಲೂ ಮಾಡೋದು ಮಾಡ್ಕೊಂಡು ಆರ್ಡರ್ ಬೇರೆ ಬರ್ತಾ ಇದಾವೆ. ಬಟ್ ಮೇಲಿಂದ ಮೇಲೆ ಆರ್ಡರ್ ಬರ್ತಾ ಇದಾವೆ. ಆರ್ಡರ್ ಪಿಕಪ್ ಮಾಡ್ಕೊಂಡು ಡ್ರಾಪಪ್ ಮಾಡ್ಕೊಂಡು ಹಿಂಗೆ ಮಾಡಿ ಪಾರ್ ಮಾಡಿದೆ. ಲಾಸ್ಟ್ ಇಲ್ಲೊಂದು ಅಂಗಡಿ ಓಪನ್ ಇತ್ತು, ಅಲ್ಲಿ ಹೋಗಿ ತೊಗೊಂಬಂದೆ. ನೋಡೋಣ ಸ್ನೇಹಿತರೆ, ಇದು ಅನ್ಬಾಕ್ಸ್ ಮಾಡ್ತೀನಿ ಇವಾಗ. ಇದು ನೋಡಿ ಸ್ನೇಹಿತರೆ, ಇದು ನಾನು ತೊಗೊಂಬಂದಿದ್ದು. ಓಪನ್ ಮಾಡಿಬಿಡೋಣ. ಇದು ಬಂದುಬಿಟ್ಟು 12 ವ್ಯಾಟಿನ ಅಂತಿದೆ. ಸ್ಪೀಡ್ ಚಾರ್ಜ್ ಆಗ್ಬೋದು, ನೀವು ನೋಡ್ತಾ ಇರ್ಬೋದು. ಕಾಣಿಸ್ತದಿಲ್ಲೋ ಗೊತ್ತಿಲ್ಲ ಕ್ಲಿಯರಾಗಿ, ಬಟ್ 12 ವ್ಯಾಟಿನ ಅಂತ ಹೇಳ್ದವ. ಬೇಗ ಸ್ಪೀಡ್ ಚಾರ್ಜರ್ ಅಂತಂದು ಆರ್ಡರ್ ಬೇರೆ ಬಂತು ನೋಡಿ ಸ್ನೇಹಿತರೆ. ಇವಾಗ ಆರ್ಡರ್ ಬಂತು. ಇವಾಗ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗ್ತೈತಿ. ಈಗ 2 ನಿಮಿಷ ಒಳಗೆ ಸ್ವಿಚ್ ಆಫ್ ಆಗ್ತೈತಿ. ಆರ್ಡರ್ ಬಂದುಬಿಟ್ಟು ದ ಕಿಡ್ಸ್ ಓನ್ ಮತ್ತು ರೆಸ್ಟೋರೆಂಟ್ ಇಲ್ಲೇ ಸ್ನೇಹಿತರೆ. ದ ಕಿಡ್ಸ್ ಓನ್ ರೆಸ್ಟೋರೆಂಟಿಂದ ಆರ್ಡರ್ ಬಂತು. ಓಕೆ, ಈಗ 1% ಚಾರ್ಜ್ ಐತಿ. ಬೇಗ ಒಂದು 10 ನಿಮಿಷ ಒಳಗೆ, ಇದು 6 ನಿಮಿಷ ಟೈಮಿಂಗ್ ಐತಿ ರೆಡಿ ಆಗಕ್ಕೆ. ಅಷ್ಟರೊಳಗೆ ಸ್ವಲ್ಪ ಚಾರ್ಜ್ ಮಾಡ್ಕೊಂಡು ಸ್ನೇಹಿತರೆ, ಇಲ್ಲಾಂದ್ರೆ ಮತ್ತೆ ಪ್ರಾಬ್ಲಮ್ ಆಗಿಬಿಡ್ತೈತಿ. ಇದಂತರೂ ಹಾಳಾಯ್ತಿದ್ದು. ಇದು ಹಾಳಾಯ್ತು ಸ್ನೇಹಿತರೆ, ವೇಸ್ಟ್. ಇದು ಬಂದುಬಿಟ್ಟು ಮೊದಲು ಚಾರ್ಜ್ ಹಾಕಿಬಿಡ್ತೇನೆ ಮೊಬೈಲ್, ಸ್ವಲ್ಪ ಹೊತ್ತು ಚಾರ್ಜ್ ಆಗಲಿ. ಇದು ಚಲೋ ಕ್ವಾಲಿಟಿ ಅಂತ ಹೇಳ್ಕೊಟ್ಟ ನಾವು. ಇದ್ರ ಪ್ರೈಸ್ ಬಂದುಬಿಟ್ಟು ಹೇಳ್ತೇನೆ ನಿಮ್ಗೆ. ಆಯ್ತು, ಬೇಗ ಸ್ಪೀಡ್ ಚಾರ್ಜ್ ಆಗಪ್ಪ. ಓಕೆ, ಡನ್. ಇದು ಸ್ನೇಹಿತರೆ, ನಮ್ಮ ಅರ್ಜೆಂಟ್ ಟೈಮಿಗೆ ಏನು ಸಿಗಂಗಿಲ್ಲ. 6 ಗಂಟೆಯಿಂದ ಹುಡ್ಕಾತೇನೆ ನಾನು. ಅಂಗಡಿಗಳು ಎಲ್ಲ ಬಂದದ. ಇವತ್ತು ಬೇರೆ ಸಂಡೇ ಐತಿ, ಎಲ್ಲ ಮೊಬೈಲ್ ಅಂಗಡಿಗಳು ಬಂದದಾವ. ಇಲ್ಲಿ ಒಂದು ಓಪನ್ ಇತ್ತು. ಇದು ಅಂಗಡಿ ಬಂದುಬಿಟ್ಟು ಮೊಬೈಲ್ 2000 ಅಂತಂದು ಅಂಗಡಿ ಹೆಸರು ಬಂದ್ಬಿಟ್ಟು. ಇದು ಇರಲಿ, ಯೂಸ್ ಆಕೈತಿ. ಏನಾರ ಮಾಡಿ ಇದೇನು ಹೊಡೆದಿಲ್ಲ, ಮೇಲಿಂದ ಬಿದ್ದಿಲ್ಲ, ಏನಿಲ್ಲ. ನೋಡೋಣ್ರಿ, ಒಂದೊಂದು ಸತ್ಯಕ್ಕೆ ಎಮರ್ಜೆನ್ಸಿ ಟೈಮ್ ಒಳಗೆ ಏನಾರು ಚಾಲೂ ಆದರೂ ಆಗ್ಬೋದು, ಇಟ್ಕೊಳ್ಳೋಣ. ಆಮೇಲೆ ನೋಡಿ ಸ್ನೇಹಿತರೆ, ಇದ್ರದ್ದು ದುಡ್ಡು ಬಂದುಬಿಟ್ಟು ಈ ರೆಸಿಪ್ಟ್ ಕೊಟ್ಟರೆ ಅವ್ರನ್ನ. ಒಂದು ನಿಮಿಷ ಸ್ನೇಹಿತರೆ, ಇದ್ರ ರೆಸಿಪ್ಟ್ ನಿಮ್ಗೆ ತೋರಿಸ್ತೇನೆ ನಾನು. ಇದ್ರದ್ದು ದುಡ್ಡು ಬಂದುಬಿಟ್ಟು ಸ್ನೇಹಿತರೆ 2 KD ಅಂದ್ರೆ ನಮ್ಮ ಇಂಡಿಯಾದ ಎಷ್ಟಾಗ್ತದೆ? 2 KDಗೆ ಒಂದು ಇದು ಕನೆಕ್ಟರ್. ಇಷ್ಟು ಕಾಸ್ಟ್ಲಿ ಸ್ನೇಹಿತರೆ, ಇಲ್ಲಿ ಭಾಳ ಕಾಸ್ಟ್ಲಿ. ಇನ್ನೂ ನಾನು ಇದು ಲೋಕಲ್ ಇದ್ರೊಳಗೆ ತೊಗೊಂಡಿದ್ದೆ, ಬಟ್ ದೊಡ್ಡ ಮಾಲ್ ಒಳಗೆ ಹೋಗಿ ತೊಗೊಂಡ್ರೆ ಆಯ್ತು 4 KD 7 KD 10 3,000 ರೂಪಾಯಿಗೆ ಒಂದೊಂದು ಅದಾವೆ ಸ್ನೇಹಿತರೆ. ಅಷ್ಟು ರೇಟಿಂದ ಐತಿ. ಈಗ ನಡೆಯತ್ತಿರೋದು 274 × 2 548 ರೂಪಾಯಿ ಸ್ನೇಹಿತರೆ. ಇದ್ರ ಬೆಲೆ ಬಂದುಬಿಟ್ಟು 548 500 ರೂಪಾಯಿ ಇದ್ರದ್ದು ರೇಟ್ ಬಂದು. ಇಂಡಿಯಾ ಒಳಗೆ ಎಷ್ಟು ಚಲೋ ಕ್ವಾಲಿಟಿದು ಬರ್ತೈತೋ ಗೊತ್ತಿಲ್ಲ, ಬಟ್ ನಾ ಇಂಡಿಯಾ ಒಳಗೆ ತೊಗೊಂಡೇ ಇಲ್ಲ ಇನ್ನೂ ಮಟ್ಟ ಹೇಳ್ಬೇಕಂತಂದ್ರೆ. ಇಂಥದ್ದೆಲ್ಲ ಇಲ್ಲೇ ತೊಗೊಂಡಿದ್ದೆ. ಫಸ್ಟ್ ಟೈಮ್ ಇದು ತೊಗೊಂಡಿದ್ದೆ ನೋಡಿ ಸ್ನೇಹಿತರೆ. ಇದು ಮೊಬೈಲ್ ಅಂಗಡಿ ಹೆಸರು ಮೊಬೈಲ್ 2000 ಅಂತಂದು. ಆಮೇಲೆ ಇದ್ರ ಮೇಲೆ ನಮ್ಮ ನಂಬರ್ ಹಾಕಿರ್ತಾರೆ, ಅವರು ನಂಬರ್ ತೊಗೊಂಡಿರ್ತಾರೆ ಸ್ನೇಹಿತರೆ. ಏನಾದರೂ ಪ್ರಾಬ್ಲಮ್ ಆದರೆ ಇದು 1 ತಿಂಗಳ ಮಟ್ಟ ವಾರಂಟಿ ಐತಿ.
1 ತಿಂಗಳಾದಮೇಲೆ ಮಾತ್ರ ಆಮೇಲೆ ವಾರಂಟಿ ಇಲ್ಲ. ಇದು USB-ಗೆ ಯೂಸ್ ಆಗ್ತದೆ ಅಂತಂದು ಐತಿ ಇದ್ರ ಮೇಲೆ. ಇಲ್ಲಿ ನೋಡಿರಿ 2 kg ಟೋಟಲ್ 2 kg ನೋಡಿರಲ್ಲ ಸ್ನೇಹಿತರೆ. ಆಮೇಲೆ ಚೇಂಜ್ ಮಾಡೋಕ್ಕೆ ಏನು ಇದಿಲ್ಲ, ದುಡ್ಡು ಕೊಡೋಂಗಿಲ್ಲ, ಟ್ಯಾಕ್ಸ್ ಗಿಕ್ಸ್ ಏನಿಲ್ಲ. ಈ ಥರ ಸ್ನೇಹಿತರೆ. ಇಷ್ಟು 2 kg ಅಂದ್ರೆ ನಮ್ಮ ಇಂಡಿಯಾ ಒಳಗೆ ಎಷ್ಟು ಆಗ್ತದೆ ನೋಡಿ ಸ್ನೇಹಿತರೆ. ಇಲ್ಲಿ ನೋಡಿರಿ ಇಷ್ಟು ಬಿಸಿಲು ಐತೆ ಸ್ನೇಹಿತರೆ. ಇವಾಗ ಬಂದುಬಿಟ್ಟು 9:30 ಆಗೈತಿ ಟೈಮ್. ವೆಯ್ಟ್ ಮಾಡತ್ತೀನಿ. ಇದು ಒಂದು ಆರ್ಡರ್ ಬಿದ್ದೆ ಸ್ನೇಹಿತರೆ, ಅದು ಆರ್ಡರ್ ಪಿಕಪ್ ಮಾಡ್ಬೇಕು. ಇದು ನೋಡಿ ಸ್ನೇಹಿತರೆ, ಈಗ ಜಸ್ಟ್ ಹಚ್ಚಿದೆ ನಾನು. ಇವಾಗ ನೋಡಿ ಸ್ನೇಹಿತರೆ, ಇಲ್ಲಿ 3% ಚಾರ್ಜ್ ಆಯಿತು. ಇವಾಗ 1% ಇತ್ತು, ಈಗ 3% ಆಯಿತು. ಹಿಂಗೆ ಸ್ಪೀಡ್ ಚಾರ್ಜರ್ ಇದ್ರೆ ಬೇಗ ಚಾರ್ಜ್ ಆಗ್ತಾವೆ. ಮತ್ತು ಇಲ್ಲಿ ಬಿಸಿಲಿಗೆ ಫುಲ್ ಬ್ರೈಟ್ನೆಸ್ ಇಡೋದಾಗ್ತದೆ ಸ್ನೇಹಿತರೆ. ನೋಡಿ ಇಲ್ಲಿ ಬ್ರೈಟ್ನೆಸ್ ಎಲ್ಲ ಫುಲ್ ಇಟ್ಟಿರ್ತೀನಲ್ಲ, ಅದಕ್ಕೆ ನಮ್ಗೆ ಈ ಥರ ಇದ್ರೆ ಅಡ್ಡಿಲ್ಲ. ಇವಾಗ ಬರೀ ಸ್ನೇಹಿತರೆ, ನೆಕ್ಸ್ಟ್ ನಾವು ಹೋಗಿ ಆರ್ಡರ್ ಪಿಕಪ್ ಮಾಡ್ಕೊಂಬರೋಣ. ಇನ್ನೂ ರೆಡಿ ಆಗಲಿಲ್ಲ ಬಟ್ ಅದು. ಇವಾಗ ನೋಡಿ ಸ್ನೇಹಿತರೆ, ಇಲ್ಲಿ ಹೋಗಾಕತ್ತೇನೆ. ಇಲ್ಲಿ ಕೆಳಗೆ ಬೇಸ್ಮೆಂಟ್ ಹೋಗೈತಿದೆ ರೆಸ್ಟೋರೆಂಟ್, ಕಿಚನ್ ಪಾರ್ಕ್. ಅಂದ್ರೆ ಇಲ್ಲೆಲ್ಲ ಬರೀ ಇದು ಡೆಲಿವರಿ ಆರ್ಡರ್ ಅಷ್ಟೇ ಕೊಡ್ತಾರೆ ಸ್ನೇಹಿತರೆ. ಬರೀ ಇಲ್ಲೇ ತೊಗೋಣ. ಇದು ಗ್ಲಾಸ್ ಓಪನ್ ಮಾಡ್ಬೇಕಿದೆ. ಡೋರ್ ಯಾವುದು ಗ್ಲಾಸ್ ಯಾವುದು ಗೊತ್ತಾಗಲ್ಲ. 86 ರೆಡಿ ಬೈ 86 ನೋಡಿ ಸ್ನೇಹಿತರೆ. ಈ ಥರ ಇರ್ತೈತಿ, ನಂಬರ್ ಇರ್ತೈತಿ ಇದ್ರ ಮೇಲೆ. ನಂಬರ್ ನೋಡ್ಕೊಂಡು ತೊಗೊಂಡು ಹೋಗ್ತಾ ಇರೋದು ಅಷ್ಟೇ ಸ್ನೇಹಿತರೆ. ಬರೀ ಸ್ನೇಹಿತರೆ ಹೋಗೋಣ. ಬಿಸಿಲಂದ್ರೂ ಸಿಕ್ಕಾಪಟ್ಟೆ ಸ್ನೇಹಿತರೆ ಇಲ್ಲಿ. ನೋಡಿ ಸ್ನೇಹಿತರೆ, ಈ ಬ್ಯಾಗ್ ಅಂತೂ ಕಂಪಲ್ಸರಿ ಬ್ಯಾಗ್ ಒಳಗೆ ಹಾಕ್ಕೊಂಡೇ ಬರಬೇಕು. ಬ್ಯಾಗ್ ಒಳಗೆ ಹಾಕ್ಕೊಂಡು ಬಂದಿಲ್ಲ ಅಂದ್ರೆ ಇಲ್ಲಿ ಸೆಕ್ಯೂರಿಟಿಗಳು ಇರ್ತಾರೆ. ಏನರ ಮಾಡಿ ಚೆಕ್ ಮಾಡಿದ್ರೆ ಅಂದ್ರೆ ತಲಾಬತ್ತವ್ರು ಸಸ್ಪೆಂಡ್ ಮಾಡಿಬಿಡ್ತಾರೆ ID ಸ್ನೇಹಿತರೆ. ಬರ್ರಿ ಇವಾಗ ಲೊಕೇಶನ್ ಒಂದು ಹಾಕ್ಬೇಕು ಸ್ನೇಹಿತರೆ. ಪಿಕಪ್ ಮಾಡಲಿಲ್ಲ ನಾನು, ಹಂಗೆ ಬಂದುಬಿಟ್ಟೆ. ಸಿಕ್ಕಾಬಿಟ್ಟು ಸಿಕ್ಕಿ ಮರೆ. ಅಲ್ಲಿ ಗಾಡಿ ಸ್ಟಾರ್ಟ್ ಮಾಡೋದು. AC ಇಲ್ಲ ಅಂದ್ರೆ ಆಗಲ್ಲ ಇಲ್ಲಿ. 2 ಪಾಯಿಂಟ್ ಸಾಕು ನೋಡಿ ಸ್ನೇಹಿತರೆ. ರೆಡಿ ಆಗಿದ್ದು ಆರ್ಡರ್ ಪಿಕಪ್ ಮಾಡಲಿಲ್ಲ. ನಾನು ನಂಬರ್ ನೋಡೋದು ಪಿಕಪ್ ಮಾಡೋದು ಸ್ನೇಹಿತರೆ. ನಿಮ್ಮ ಮೊದಲಿನ ವೀಡಿಯೋ ಒಳಗೂ ತೋರಿಸಿ ನಿಮ್ಗೆ ಪಿಕಪ್ ಮಾಡೋದು ಯಾವ ಥರ ಅಂತಂದು. ಕೊಟ್ಟ ಸ್ನೇಹಿತರೆ. ಜಾಬರ್ ಅಲ್ ಅಹಮದ್ ಲೊಕೇಶನ್ ಹಾಕೋಣ. ಬ್ಲಾಕ್ 7 ಸ್ಟ್ರೇಟ್ 703, ಆಮೇಲೆ ಸ್ಟ್ರೇಟ್ 703, ಹೌಸ್ ನಂಬರ್ 683, ಕುವೈತ್ ಸಿಟಿ ಕ್ಯಾಪಿಟಲ್, ಬ್ಲಾಕ್ 7. ಇದು ಲೊಕೇಶನ್ ಹಾಕೋದು ನೋಡಿ ಸ್ನೇಹಿತರೆ. ಯಾವ ಥರ ಅಂದ್ರೆ ಇಲ್ಲಿ ನ್ಯಾವಿಗೇಟ್ ಐತಲ್ಲ, ಇದಕ್ಕೆ ಟಚ್ ಮಾಡ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಇರ್ತಾವೆ ನೋಡಿ ಸ್ನೇಹಿತರೆ. ಇಲ್ಲಿ ನನ್ನಲ್ಲಿರುವ ನನ್ನ ಮೊಬೈಲ್ ಒಳಗಿರುವಂಥ ಆ್ಯಪ್ಗಳು ವೇಜ್, ಆಮೇಲೆ ಮ್ಯಾಪ್, ಕುವೈತ್ ಪಂಡ್ರ. ನಾ ಯೂಸ್ ಮಾಡೋದು ಕುವೈತ್ ಪಂಡ್ರ ಸ್ನೇಹಿತರೆ. ನಾನು ನಿಮ್ಗೆ ಹೇಳೋದ್ರಾಗ ನಂಬರ್ ಮರ್ತುಬಿಟ್ಟೆ. 683 703 ನೋಡಿ ಸ್ನೇಹಿತರೆ. 683 ಮನೆ ನಂಬರ್ ಈ ಥರ ಇರ್ತೈತಿ. ಕಾಣಿಸ್ತಾ ಐತಿ ಸ್ನೇಹಿತರೆ ನೋಡಿ. 683 ಮನೆ ನಂಬರ್. ಸ್ಟ್ರೇಟ್ ನಂಬರ್ ಇಲ್ಲಿ ನೋಡಿ 703. ಮತ್ತು ಇಲ್ಲಿ ನೋಡ್ಬೋದು ನಾವು ಯಾವ ಏರಿಯಾ. ಜಾಬರ್ ಅಲ್ ಅಹಮದ್, ಬ್ಲಾಕ್ 7. ಆಮೇಲೆ ಸ್ಟ್ರೇಟ್ ನಂಬರ್ 703, ಆಮೇಲೆ ಮನೆ ನಂಬರ್ 683, ಆಮೇಲೆ 41. ಇದು ಹೊಸ ನಂಬರ್. ಇನ್ನೊಂದು ನಂಬರು ಇರುತ್ತೆ ಸ್ನೇಹಿತರೆ ಇವ್ರದ್ದು. ನಾವು ಅಲ್ಲಿ ಕಾಲ್ ಮಾಡ್ಕೊಂಡು ಕೇಳ್ಕೊಂಡು ಕನ್ಫರ್ಮ್ ಮಾಡ್ಕೋಬೋದು. ಇವಾಗ ನೆಕ್ಸ್ಟ್ ಗೋ ಹೊಡೆದ್ರೆ ಆಯ್ತು ಸ್ನೇಹಿತರೆ, ಅಷ್ಟೇ ಕೆಲಸ. ಇದು ಬಂದುಬಿಟ್ಟು ನೋಡಿ ಸ್ನೇಹಿತರೆ 15 ಕಿಲೋಮೀಟ್ರ್ ಐತಿ. 20 ನಿಮಿಷ ಬೇಕು. ಆರ್ಡ್ರ್ ಕಂಪ್ಲೀಟ್ ಮಾಡ್ಬೇಕಂತಂದ್ರೆ 20 ನಿಮಿಷ ಬೇಕು. ಬರೀ ಸ್ನೇಹಿತರೆ ಹೋಗುವ. ಬಿಸಿಲಂದ್ರೂ ಸಿಕ್ಕಾಬಿಟ್ಟೈತಿ. ಮೊದಲು ಚಾರ್ಜಿಂಗ್ ಒಂದು ಹಚ್ಬಿಡೋಣ ಸ್ನೇಹಿತರೆ. ಚಾರ್ಜ್ ಒಂದಿಲ್ಲ ಮೊಬೈಲ್ಗೆ. ಬಿಸಿಲು ಸಿಕ್ಕಾಬಿಟ್ಟೈತಿ. ನೋಡಿ ಸ್ನೇಹಿತರೆ, ಇಲ್ಲಿ ಹೋಗ್ತಾ ಇದ್ದೀನಿ ಇವಾಗ.
ಇನ್ನೂ ಒಂದು 4 ಕಿಲೋಮೀಟ್ರ್ ಐತಿ ಕಸ್ಟಮರ್ ಮನೆಗೆ ಬಂದುಬಿಟ್ಟು. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಕೆಲಸ ನಡೆಯಾಕತ್ತೈತಿ. ಇಲ್ಲಿ ದೊಡ್ಡದು ಏನೈತಿ ಗೊತ್ತಿಲ್ಲ ಇದು, ಬಟ್ ಏನಾದರೂ ಮಾಲ್ ಗೀಲೋದು ಆಗ್ಬೋದು. ಭಾಳ ದೊಡ್ಡ ಕೆಲಸ ಐತೆ ಸ್ನೇಹಿತರೆ ಇದು. ನಾ ಬಂದಾಗಿಂದ ನಡೆಯಾಕತ್ತೈತಿ, ಇನ್ನೂ ಏನು ಕೆಲಸ ಆಗಲಿಲ್ಲ ಸ್ನೇಹಿತರೆ. ಭಾಳ ಇನ್ನೂ ಕೆಲಸ ನಡೆಯಾಕತ್ತೈತಿ ಅದು. ಇಲ್ಲಿ ರೌಂಡ್ ಅಬೌಟ್ಗಳು ಇರ್ತಾವೆ ಸ್ನೇಹಿತರೆ, ರೌಂಡ್ ಜಾಸ್ತಿ ರೌಂಡ್ ಅಬೌಟ್ಗಳು. ಇಲ್ಲಿ ಭಾಳ ಸರಿ ಗಾಡಿ ಓಡಿಸ್ಬೇಕು. ಇಲ್ಲಿ ಕಾಣಿಸ್ತದೆ ನೋಡಿ ಸ್ನೇಹಿತರೆ, ಇದು ಕೆಲಸ ನಡೀತಾ ಐತೆ. ಬಟ್ 1 ವರ್ಷ ಆಯ್ತು, ಏನಂತ ಗೊತ್ತಿಲ್ಲ, ಬಟ್ ಮಾಡ್ತಾ ಇದ್ದಾರೆ. ಎಲ್ಲ ಅಪಾರ್ಟ್ಮೆಂಟ್ಗಳು ಆಗ್ತಾವೆ, ಏನಾಗ್ತಾವೆ ಗೊತ್ತಿಲ್ಲ. ಬಿಸಿಲು ಮಾತ್ರ ಸಿಕ್ಕಾಬಿಡಿ ಸ್ನೇಹಿತರೆ, ಹೊರಗಂತೂ ಹೋಗೋಕ್ಕಾಗಲ್ಲ. ಇದೆ ಅಷ್ಟು ಬಿಸಿಲು ಐತೆ ನೋಡಿರಿ. ಎಲ್ಲಿ ಜನ ಕಾಣಿಸಂಗಿಲ್ಲ ಇದೆ ಹೊರಗೆ. ನೈಟ್ ಆದರೆ ಸ್ವಲ್ಪ ಗಾಡಿ ಇರ್ತಾವೆ. ಸಂಜೆ ಮತ್ತು ಬೆಳಗ್ಗೆ ಟೈಮ್ ಅಂದರೆ ಸಿಕ್ಕಾಬಿಟ್ಟು ಟ್ರಾಫಿಕ್ ಆಕೈತಿ. ಈ ಟೈಮ್ ಒಳಗೆ ಅಂತ ಟ್ರಾಫಿಕ್ ಆಗಲ್ಲ. ಈ ಟೈಮ್ ಒಳಗೆ ಜಾಸ್ತಿ ಗಾಡಿ ತಿರುಗಲ್ಲ. ಈಗ ಶಾಲೆ ಬೇರೆ ರಜೆ ಅದಾವೆ. ಇವಾಗ ಆಗಸ್ಟ್ ಎಂಡಿಗೆ ಸ್ಟಾರ್ಟ್ ಆಗ್ತಾವೆ ಶಾಲೆ ಎಲ್ಲ, ಅಲ್ಲಿ ಮಟ್ಟ ಮಾತ್ರ. ಸ್ನೇಹಿತರೆ ಹೋಗ್ತಾ ಇದ್ದೀನಿ. ಇಲ್ಲೆಲ್ಲ ಸೈಡೆಲ್ಲ ಗಿಡ ಎಲ್ಲ ಹಚ್ಚಾರ, ಇವೆಲ್ಲ ಸುಕ್ಕಿಸ್ತಾರ. ಇನ್ನು 3 ಕಿಲೋಮೀಟ್ರ್ ಹೋಯ್ತು, 2 ಕಿಲೋಮೀಟ್ರ್ 700 ಮೀಟ್ರ್. ಬಸ್ ಸ್ನೇಹಿತರೆ ಹೋಗುವ. ನೋಡಿ ಸ್ನೇಹಿತರೆ, ಈ ಕಡೆ ಎಲ್ಲ ಮನೆ ಯಾವ ಥರ ಇದಾವೆ ನೋಡಿ. ದೊಡ್ಡ ದೊಡ್ಡ ಮನೆ, ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಮನೆ. ಇಲ್ಲಿ ನೋಡಿ ಫೈರ್ ಸ್ಟೇಷನಿಂದ ಇದಕ್ಕೆ ನೋಡಿ ಸ್ನೇಹಿತರೆ, ಇಲ್ಲಿ ಆಫೀಸ್ ಈ ಥರ ಇರ್ತೈತಿ ಫೈರ್ ಸ್ಟೇಷನ್. ಇಲ್ಲಿ ಬೆಂಕಿ ತಗೋದು ಭಾಳ ಅಂದ್ರೆ ಇವಾಗ ರೀಸೆಂಟಾಗಿ ಒಂದು ತಿಂಗಳ ಹಿಂದ್ಗಡೆ ಒಂದು ಫುಲ್ ಬಿಲ್ಡಿಂಗ್ ಎಲ್ಲ ಬೆಂಕಿ ತಾಗಿ ಭಾಳ ಜನ ನಮ್ಮ ಇಂಡಿಯಾದವರೆಲ್ಲ, ಇಂಡಿಯಾ, ಬಾಂಗ್ಲಾದೇಶ್, ನೇಪಾಳದವ್ರು ಎಲ್ಲ ಭಾಳ ಜನ ಸತ್ತರು. ಇಲ್ಲಿ ನೋಡಿ ಸ್ನೇಹಿತರೆ, ಪೆಟ್ರೋಲ್ ಬಂಕ್, ಈ ಥರ ಪೆಟ್ರೋಲ್ ಬಂಕ್ ಇರ್ತಾವೆ ಇಲ್ಲಿ. ಮೊನ್ನೆ ಹಿಡಿದು ತೋರಿಸ್ತಾ ಸ್ನೇಹಿತರೆ, ನೈಟ್ ಆಗಿದ್ದರಿಂದ ಅಷ್ಟು ಕ್ಲಿಯರ್ ಕಾಣಿಸಿಲ್ಲ ನಿಮಗೆ. ಎಲ್ಲ ಮರುಭೂಮಿ ಸ್ನೇಹಿತರೆ. ಇಲ್ಲಿ ನೀರು ಕುಡಿಯೋಕೆ ನೀರು ಸರಿ ಸಿಗಂಗಿಲ್ಲ. ಇಲ್ಲಿ ಸೈಡ್ಗೆ ಎಲ್ಲರೂ ನಾವು ಗಾಡಿ ಸೈಡಾಗಿ ನೀರು ಕುಡಿತೀವಿ ಅಂದ್ರೆ ನೀರು ಸಿಗಂಗಿಲ್ಲ ಸ್ನೇಹಿತರೆ. ಇಲ್ಲಿ ರೌಂಡ್ ಅಬೌಟ್ ಒಳಗೆ ಭಾಳ ಸರಿ ಗಾಡಿ ಓಡಿಸ್ಬೇಕು ಸ್ನೇಹಿತರೆ. ಇಲ್ಲಿ ಯಾಕಂತಂದ್ರೆ ಆ ಕಡೆಯಿಂದ ಬರ್ತಾರಲ್ಲ, ಅವರು ಸ್ಪೀಡ್ ಬರ್ತಿರ್ತಾರೆ. ನಾವು ಸ್ವಲ್ಪ ಅಲ್ಲಿ ನಿಂತ್ಕೊಂಡು ಹೋಗ್ಬಿಟ್ರೆ ನಮ್ಮ ಕೆಲಸ ಓಕೆ ಡನ್. ಈ ಡ್ರೈವಿಂಗ್ ಕೆಲಸಕ್ಕೆ ಭಾಳ ಅಂದ್ರೆ ಸಮಾಧಾನ ಭಾಳ ಬೇಕು. ಸಮಾಧಾನ ಇಲ್ದಂಗೆ ಆಗಂಗಿಲ್ಲ. ಇದು ಅರ್ಜೆಂಟ್ ಅವಸರ ಮಾಡಿದ್ರೆ ಕೆಲಸ ಆಗಿಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, ಎಲ್ಲ ಕ್ರೇನಿಂದ ಕೆಲಸ ನಡೀತಾವೆ ಇಲ್ಲಿ ಜಾಸ್ತಿ. ಕ್ರೇನಿಂದ ಎಲ್ಲ ಜಾಸ್ತಿ ಕೆಲಸ. ಇನ್ನೂ ಇದು ಮೇಲೆ ಏರಿಲ್ಲ, ಕ್ರೇನ್ ಚಾಲು ಮಾಡ್ಯಾರ. ಎಲ್ಲ ಗಿಬ್ನ ಮೇಲೆ ಏರಿಸೋದು ಎಲ್ಲದಕ್ಕೂ ಕ್ರೇನ್. ನೋಡಿ ಸ್ನೇಹಿತರೆ, ಇಲ್ಲಿ ಅರಮನೆ ಆಗ್ಯಾವ, ಮನೆ ಎಲ್ಲ ಇವು. ಈ ಥರ ಮನೆ ಕಟ್ಕೊಂಡಿದ್ದಾರೆ ಇವರು. ದುಡ್ಡು ಸಿಕ್ಕಾಬಿಟ್ಟು ದುಡ್ಡು ಸ್ನೇಹಿತರೆ. ಇಲ್ಲಿ ಪೆಟ್ರೋಲ್ ಇದೆಯಲ್ಲ, ಪೆಟ್ರೋಲಿಂದ ದುಡ್ಡು. ಎಲ್ಲ ಓಪನ್ ಏರಿಯಾ ಇದೆ, ಹೊಸ ಎಲ್ಲ ಹೊಸದಾಗಿ ಏರಿಯಾ ರೆಡಿ ಆಗ್ತಾ ಇದ್ರು. ಈ ಕಡೆ ಬಂದ್ಬಿಟ್ಟು ನೋಡಿ, ಅವೆಲ್ಲ ಅಪಾರ್ಟ್ಮೆಂಟ್ಗಳು ಆ ಕಡೆ ಕಾಣಿಸೋದು ನೋಡಿ ಸ್ನೇಹಿತರೆ. ಈ ಥರ ಇರ್ತೈತೆ ರೌಂಡ್ ಅಬೌಟ್ ಮೇಲ್ಗಡೆ ಸ್ವಲ್ಪ ನಿಧಾನವೇ ಪ್ರಧಾನ ಅಂದ್ಕೊಂಡು ಗಾಡಿ ಓಡಿಸ್ತಾ ಇರೋದು ಅಷ್ಟೇ, ಮತ್ತೇನಿಲ್ಲ. ಇನ್ನು ಕಸ್ಟಮರ್ ಮನೆ ಬಂದುಬಿಟ್ಟು ಇನ್ನೂ 1 ಕಿಲೋಮೀಟ್ರ್ 900 ಮೀಟ್ರ್ ಐತಿ. ಇಲ್ಲೇ ಹೊಳ್ಬೇಕು ನಾವು. ನೋಡಿ ಸ್ನೇಹಿತರೆ, ಇಲ್ಲಿ ಕಾಣಿಸ್ತೈತೆ ನೋಡಿ, ಅದು ಹಡಗು ಸಿಪ್, ಸಣ್ಣ ಸಿಪ್. ಅದು ಸಮುದ್ರ ಒಳಗೆ ಹೋಗಕ್ಕೆ ಈ ಥರ ದೊಡ್ಡ ಮನೆ ಇರ್ತಾವೆ ನೋಡ್ರಿ. ಇದು ಬಂದುಬಿಟ್ಟು ಖಜೂರ್ ಗಿಡ ಅದು. ಇದು ಬಂದುಬಿಟ್ಟು ಜಮಯ ನೋಡ್ರಿ. ಇದು ಜಮಯ ಅಂದ್ರೆ ನಮ್ಮ ಕಡೆ ದೊಡ್ಡ ಸ್ಟೋರ್ ಇರ್ತಾವಲ್ಲ, ಕಿರಾಣಿ ಸ್ಟೋರ್ ಆ ಥರ ನೋಡ್ರಿ. ಅದು ಅಲ್ಲಿ ಕಿರಾಣಿ ಸ್ಟೋರ್ ಇದು ನೋಡ್ರಿ. ಖಜೂರ್ ಗಿಡ ಕಾಣಿಸ್ತಾವಲ್ಲ, ದೊಡ್ಡದು ಖಜೂರ್ ಗಿಡ ಸ್ನೇಹಿತರೆ ಅವು ನೋಡ್ರಿ. ಇವಾಗ ಹೋಗ್ತಾ ಇದ್ದೇನೆ, ಇನ್ನು 300 ಮೀಟ್ರ್ ಉಳಿತಾ ಕಸ್ಟಮರ್ ಮನೆ ತೋರಿಸ್ತೇನೆ ನಿಮ್ಗೆ. ಇಲ್ಲಿ ಶೋಕೇಸ್ಗೆ ಅಷ್ಟೇ ಈ ಗಿಡ ಬೆಳೀತಾರೆ ಸ್ನೇಹಿತರೆ. ಇಲ್ಲಾಂದ್ರೆ ಸುಮ್ಮನೆ ಬೆಳೆಯಂಗಿಲ್ಲ. ಇಲ್ಲಿ ಸುಮ್ಮನೆ ವೇಸ್ಟ್. ಇಲ್ಲಿ ನೋಡಿ, ಇಲ್ಲಿ ಒಂದು ಮನೆ ಕೆಲಸ ಆಗತೈತಿ. ಮನೆ ಕೆಲಸಗಳು ಆಗ್ತಾ ಇದಾವೆ. ಈ ಥರ ಮಾಡ್ತಾರೆ ಮನೆ ಫಿನಿಶಿಂಗ್ ಕೆಲಸ. ಬಟ್ ಬಂತು ಕಸ್ಟಮರ್ ಮನೆ ನೋಡುವ ಸ್ನೇಹಿತರೆ. ಇಲ್ಲಿ ಯಾವ್ದು ಮನೆ ಅವ್ರದ್ದು, ಇಲ್ಲಿ ತೋರಿಸ್ತೀನಿ ಸ್ನೇಹಿತರೆ ನಿಮ್ಗೆ. ಇಲ್ಲಿ ಯಾವ್ದು ನೋಡ್ರಿ, ಇದು ಸಿಪ್ಪು ಸಮುದ್ರ ಒಳಗೆ ಹೋಗ್ತಾರೆ ಇದು ನೋಡಿ. ಆಮೇಲೆ ಖಜೂರ್ ನೋಡ್ರಿ ಸ್ನೇಹಿತರೆ, ಖಜೂರ್ ಯಾವ ಥರ ಅದಾವೆ. ಇದೇ ಖಜೂರ್ ಗಿಡ ಸ್ನೇಹಿತರೆ. ಈ ಥರ ಖಜೂರ್ ಇರ್ತಾವೆ. ಅದು ಒಳಗಿಂದ ಬೀಳಬಾರ್ದಂತಂದು ಅದಕ್ಕೆ ಜಾಲರಿ ಥರ ಇದು ಕಟ್ಟಿದ್ದಾರೆ ನೋಡ್ರಿ. ಅದ್ರೊಳಗೆ ಬರ್ತಾವೆ, ಹೊರಗೆ ಬೀಳಲ್ಲ ಅವು ಆ ಥರ. ಇದೇ ಮನೆ ಕಸ್ಟಮರ್ಗೆ ಕಾಲ್ ಮಾಡೋ ಸ್ನೇಹಿತರೆ. 1 ನಿಮಿಷ. ಇವಾಗ ಕಸ್ಟಮರ್ ಮನೆ ಹತ್ರ ಬಂದೇವಲ್ಲ ನಾವು. ಆರಾಡ್ ಹೊಡಿಬೇಕು ಸ್ನೇಹಿತರೆ. ಆರಾಡ್ ಬಂದೇವು ಅಂತಂದು. ಆಮೇಲೆ ಕಸ್ಟಮರ್ಗೆ ಕಾಲ್ ಮಾಡೋದು. ಕಸ್ಟಮರ್ ನೇಮ್ ಬರ್ತೈತಿ ಇಲ್ಲಿ, ಕಸ್ಟಮರ್ ನೇಮ್. ಆಮೇಲೆ ಇಲ್ಲಿ ಕಾಲ್ ಮಾಡ್ಬೋದು ನಾವು. ಅಲ್ಲಿ ಕಾಲ್ ಓಕೆ. Hello? Yes, ma'am. Barra outside. The corner house? Yeah, white. Yes, madam. Corner house, white color. I'm this black Sayara inside. Yeah, في black سيارة. الحين أنا قلت لك عليك white. Okay, okay, okay. Thank you. ಸ್ನೇಹಿತರೆ ಬರ್ತೇನೆ ಅಂತ ಹೇಳಿದಾರೆ ಕಸ್ಟಮರ್. ಇವಾಗ ನಾವು ಡ್ರಾಪ್ ಅಪ್ ಮಾಡೋದು ಯಾವ ಥರ ಅಂತ ತೋರಿಸ್ಬಿಡ್ತೇನೆ ಸ್ನೇಹಿತರೆ ನಿಮಗೆ. ಈಗ ಈ ಥರ ಇರ್ತದಲ್ಲ,
ಇದು ಮನೆ ಒಂದು ಫೋಟೋ ಹೊಡಿಬೇಕು. ಇಲ್ಲೇ ಬರ್ತದೆ ಸ್ನೇಹಿತರೆ, ಅನ್ಸತ್ತಿಲ್ಲ ಅಂತ ಗೊತ್ತಾಗತ್ತಿಲ್ಲ. ಆ್ಯಡ್ ಫೋಟೋ. ಓಕೆ ನೋಡಿ ಸ್ನೇಹಿತರೆ, ಈ ಥರ ಮನೆ ಒಂದು ಫೋಟೋ ಹೊಡೆದು ಡ್ರಾಪ್ ಅಪ್ ಹೊಡೆದ್ರೆ ಆಯಿತು. ಇಷ್ಟೇ ಕೆಲಸ ಸ್ನೇಹಿತರೆ. ಅಮೌಂಟ್ ಇದ್ರೆ ತೋರಿಸ್ತೈತೆ, ಅದು ಅಮೌಂಟ್ ಐತಿ, ಕ್ಯಾಶ್ ಐತಿ, ಕ್ಯಾಶ್ ಆರ್ಡರ್ ಐತಿ, ಕ್ಯಾಶ್ ಇಸ್ಕೊಡ್ರಿ ಅಂತ ತೋರಿಸ್ತೈತಿ. ಈಗ ಕ್ಯಾಶ್ ಇಲ್ಲ. ಬಸ್ ಸ್ನೇಹಿತರೆ ಇವಾಗ ಹೋಗಿ ಆರ್ಡರ್ ಕೊಟ್ಟು ಬರೋಣ. ಸ್ನೇಹಿತರೆ ಆರ್ಡರ್ ಕೊಟ್ಟು ಬಂದೆ ಕಸ್ಟಮರ್ ಮನೆಗೆ. ಇವಾಗ ಹೋಗ್ತಾ ಇರೋದು ನೋಡಿ ಸ್ನೇಹಿತರೆ. ಇಷ್ಟೇ ಕೆಲಸ, ಏನು ಭಾಳ ಇರೋಲ್ಲ. ಕಸ್ಟಮರ್ಗೆ ಕಾಲ್ ಮಾಡಿ ಅವರೇ ಹೇಳ್ಬಿಡ್ತಾರೆ ಮುಂಚೆನ. ಇಲ್ಲಾಂದ್ರೆ ಅವರು ಮನೆ ಡ್ರೈವರಿಗೆ ಕಳಿಸಿದ್ರು ಕೆಳಗೆ. ಅದು ಅವ್ರು ಬಂದು ತೊಗೊಂಡು ಹೋದ್ರು. ಆರ್ಡರ್ ಬಂದುಬಿಟ್ಟು ನಾನು ವೇಟ್ ಮಾಡ್ತಾಯಿದ್ದೆ, ಬಂದು ತೊಗೊಂಡು ಹೋದ್ರು. ಇಲ್ಲಿ ಈ ಟೈಮಿಗೆ ಖಜೂರ್ ಬರ್ತೈತೆ ನೋಡಿ ಸ್ನೇಹಿತರೆ. ಈ ಬಿಸಿಲಿಗೆ ಖಜೂರ್ ಬರ್ತೈತಿ. ಇಲ್ಲಿ ಬಿಸಿಲು ಜಾಸ್ತಿ ಇದ್ರೆ ಇಲ್ಲಿ ಎ ಸಿ ಇಲ್ಲ ಅಂದ್ರೆ ಜನ ಬದುಕೋದು ಭಾಳ ಕಷ್ಟ ಇದೆ. ಆಗಂಗಿಲ್ಲ ಇಲ್ಲಿ, ಭಾಳ ಕಷ್ಟ ಅಂದ್ರೆ ಭಾಳ ಕಷ್ಟ. ಎ ಸಿ ಇಲ್ಲ ಅಂದ್ರೆ ಸಿಕ್ಕಾಬಿಟ್ಟು ಬಿಸಿಲು ಇರ್ತದೆ ಸ್ನೇಹಿತರೆ. ಈಗ ನಾ ಕಾರ್ ಓಡಿಸೋದಿನ ಎ ಸಿ ಸ್ಟಾರ್ಟ್ ಐತಿ, ಬಟ್ ಎ ಸಿ ಸ್ಟಾರ್ಟ್ ಇಲ್ಲ ಅಂದ್ರೆ ಆಗಲ್ಲ. ಇಲ್ಲಿ ಗಾಡಿ ಓಡಿಸೋದು ಆಗಲ್ಲ. ಇಲ್ಲಿ ಮೇನ್ ಪ್ರಾಬ್ಲಮ್ ಅಂದ್ರೆ ಬಿಸಿಲು ಸೆಕೆ ಭಾಳ. ಅದ್ರ ಸಂಬಂಧ ಇಲ್ಲಿ ಏನು ಮಾಡ್ತಾರೆ ಎಲ್ಲರೂ ನೈಟ್ ಕೆಲಸ ಫುಲ್ ಎಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೆಳಿಗ್ಗೆ 7ರಿಂದ ಕೆಲಸ 6ರಿಂದ ಸ್ಟಾರ್ಟ್ ಆಗ್ತಾವೆ ಯಾವುದೋ ಆಫೀಸ್ ಕೆಲಸಗಳದು. 6ರಿಂದ ಸ್ಟಾರ್ಟ್ ಆದವು ಅಂತಂದ್ರೆ 10 ಗಂಟೆ ಮಟ್ಟ ಇರ್ತಾವೆ. 10 ಗಂಟೆಗೆ ಮತ್ತೆ ಬಂದು ಆಮೇಲೆ ಮತ್ತೆ ಸಂಜೆ 7 ಗಂಟೆಯಿಂದ ಸ್ಟಾರ್ಟ್. ಸಂಜೆ 7 ಗಂಟೆಯಿಂದ ಸಂಜೆ 4 ಗಂಟೆಯಿಂದ 8-10 ಗಂಟೆ ಮಟ್ಟ ಇರ್ತಾವೆ. ನೈಟ್ ಡ್ಯೂಟಿ ಜಾಸ್ತಿ ಇಲ್ಲಿ ಸ್ನೇಹಿತರೆ, ಎಲ್ಲರೂ ಕೆಲಸ ಮಾಡೋದು. ಈಗ ಎಷ್ಟು ಜೂನ್, ಜುಲೈ, ಆಗಸ್ಟ್ 3 ತಿಂಗಳ ಸ್ನೇಹಿತರೆ ಇಲ್ಲಿ ಸರ್ಕಾರ ರೂಲ್ಸ್ ಐತಿ. ಹೊರಗೆ ಯಾರು ಕಾಣಿಸಂಗಿಲ್ಲ ಇಲ್ಲಿ ಕೆಲಸ ಮಾಡೋಕ್ಕೆ. ಹೊರಗೆ ಯಾರು ಕೆಲಸ ಮಾಡ್ಸಕ್ಕೆ ಕಾಣಿಸಿದ್ರಪ್ಪ ಅಂದ್ರೆ ಅವ್ರಿಗೆ ಡೈರೆಕ್ಟ್ ಏನಿಲ್ಲ, ಪೊಲೀಸ್ ಸ್ಟೇಷನ್ಗೆ ತೊಗೊಂಡ್ತಾರೆ. ಇಲ್ಲಿ ಪೊಲೀಸ್ ಸ್ಟೇಷನ್ ಒಂದು ಭಾಳ ಅಂದ್ರೆ ಭಾಳ ಇಷ್ಟ ಅನ್ಸೈತೆ ನಂಗೆ. ಪೊಲೀಸ್ ಸ್ಟೇಷನ್ ಅಂದ್ರೆ ಒಂದು ಆಫೀಸ್ ಅದಂಗೆ ಐತೆ ನೋಡಿ ಸ್ನೇಹಿತರೆ. ತೋರಿಸ್ತೇನೆ ನಿಮ್ಗೆ ಟೈಮ್ ಬಂದ್ರೆ. ಇಲ್ಲಿ ಪೊಲೀಸ್ ಸ್ಟೇಷನ್ ಒಳಗೆ ಏನು ಒಂದು ಟಚ್ ಮಾಡೋಂಗಿಲ್ಲ, ಒಂದು ಹೊಡೆಯಂಗಿಲ್ಲ. ಭಾಳ ಚಂದ ಅಂದ್ರೆ ಭಾಳ ಚಂದ ಮಾತಾಡಿಸ್ತಾರೆ. ನಮ್ಗಾರ ಭಾಷೆ ಬರೋಂಗಿಲ್ಲ. ಬಟ್ ನನ್ನ ಗಾಡಿ ಒಂದು ಸರ್ತಿ ಆಕ್ಸಿಡೆಂಟ್ ಆದಾಗ ಹೋಗಿದ್ದೆ ನಾನು ಪೊಲೀಸ್ ಸ್ಟೇಷನ್ಗೆ. ಅಲ್ಲಿ ಪೊಲೀಸ್ ಸ್ಟೇಷನ್ ಒಳಗೆ ಬಟ್ ನನ್ನ ಗಾಡಿ ಆಕ್ಸಿಡೆಂಟ್ ಆಗಿತ್ತು. ಈ ಕೊಯ್ತಿಯವರು ಬಂದು ಹೊಡೆದಿದ್ರು ನನ್ನ ಗಾಡಿಗೆ. ಲೇಡೀಸ್ ಅವರು ಹಿಂದ್ಗಡೆಯಿಂದ ಬಂದು ಹೊಡೆದಿದ್ರು. ಬಟ್ ಇಲ್ಲಿ ಸರ್ಕಾರದ ರೂಲ್ಸ್ ಪ್ರಕಾರ ಹಿಂದ್ಗಡೆಯಿಂದ ಗಾಡಿ ಯಾವುದು ಗಾಡಿ ಬ್ರೇಕ್ ಹೊಡಿ ನಿಂದಿರ್ಸಿದ್ದಿರಲಿ ಏನೋ ಇರಲಿ, ಅವ್ನು ಹೋಗಿ ಹಿಂದ್ಗಡೆಯಿಂದ ಹೋಗಿ ಹೊಡೆದಪ್ಪ ಅಂತಂದ್ರೆ ಹಿಂದಿನ ಒಂದು ತಪ್ಪದು, ಮುಂದಿನ ಬ್ರೇಕ್ ಹೊಡಿಲಿ ಏನೋ ಮಾಡಲಿ ಸಂಬಂಧ ಇಲ್ಲ. ಇಲ್ಲಿ ಸರ್ಕಾರದ ರೂಲ್ಸ್ ಪ್ರಕಾರ ಹಿಂದ್ಗಡೆ ಗಾಡಿ ಟಚ್ ಆಗಿದ್ರೆ ಮುಗೀತು. ಹಿಂದಿನ ಒಂದು ಇದು ನಾ ಗಾಡಿ ತೊಗೊಂಡು ಹೊಂಟೇನಪ್ಪ, ಮುಂದೆ ಗಾಡಿ ಹೊಂಟೈತಿ, ನಾ ಹೋಗಿ ಅವ್ನು ಹೊಡೆದೆ ಅಂತಂದ್ರೆ ನಂದ ತಪ್ಪ. ಅವನು ನಿಂದಿರ್ಸಿದ್ದಿರಲಿ, ಅವ್ನು ಒಮ್ಮೆ ಬ್ರೇಕ್ ಹೊಡಿಲಿ, ಅದು ಏನೋ ಆಗಲಿ, ಹಿಂದ್ಗಡೆಯಿಂದ ಹೊಡೆದ್ರೆ ಮುಗಿತದೆ, ನಂದ ತಪ್ಪ. ಒಂದೇ ಸರ್ತಿ ಹಿಂಗೆ ಒಳಗೆ ಬಂದಾನಪ್ಪ ಅಂತಂದ್ರೂ ನಾ ಹೋಗಿ ಹೊಡೆದೇನಪ್ಪ ಅಂತಂದ್ರೆ ನಂದ ತಪ್ಪಾಗ್ತದೆ ಸ್ನೇಹಿತರೆ. ಇದೊಂದು ರೂಲ್ಸ್ ಐತಿ ಇಲ್ಲಿ. ಮತ್ತು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನೋಡ್ರಿ ಭಾಳ ರೆಸ್ಪೆಕ್ಟ್ ಮಾಡ್ತಾರೆ, ಭಾಳ ರೆಸ್ಪೆಕ್ಟ್ ಕೊಡ್ತಾರೆ. ನಾವು ಇಲ್ಲಿ ಕೆಲಸ ಮಾಡಕ್ಕೆ ಬರ್ತೀವಲ್ಲ, ಇಲ್ಲಿ ಇಂಡಿಯಾದಿಂದ ಆಮೇಲೆ ನೇಪಾಳ, ಆಮೇಲೆ ಪಾಕಿಸ್ತಾನದಿಂದ ಬರ್ತಾರೆ ಸ್ನೇಹಿತರೆ. ಆಮೇಲೆ ಎಲ್ಲ ಅಮೇರಿಕನ್ ಬರ್ತಾರೆ. ಭಾಳ ಅಂದ್ರೆ ಭಾಳ ಜನ ಬರ್ತಾರೆ ಸ್ನೇಹಿತರೆ ಇಲ್ಲಿ ಕೆಲಸ ಮಾಡಕ್ಕೆ. ಅವ್ರು ಮಸ್ರಿ ಅಂತಂದು ಬರ್ತಾರೆ. ಆಮೇಲೆ ಭಾಳ ಅಂದ್ರೆ ಭಾಳ ಜನ ಬರ್ತಾರೆ ಸ್ನೇಹಿತರೆ, ಸಿಕ್ಕಾಪಟ್ಟೆ ಜನ ಬರ್ತಾರೆ. ಬಟ್ ನಂಗೆ ಅವ್ರು ಎಷ್ಟು ಜನ ಯಾರ್ಯಾರು ಬರ್ತಾರಂತ ಹೇಳೋಕ್ಕಾಗಲ್ಲ, ಅಷ್ಟು ಜನ ಕೆಲಸ ಮಾಡ್ತಾರೆ ಇಲ್ಲಿ. ಇಲ್ಲಿ ನಮ್ಮ ಇಂಡಿಯನ್ಸ್ ಕೊಯ್ಯತ್ತಲ್ಲಿ 7% ಜನ ಇದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡಿರಿ ಕೇರಳ ಮತ್ತು ಆಂಧ್ರದವ್ರು ಭಾಳ ಅಂದ್ರೆ ಭಾಳ ಜನ ಇದ್ದಾರೆ. ನಮ್ಮ ಕರ್ನಾಟಕದವ್ರು ಎಲ್ಲಿ ಅಪ್ಪಿತಪ್ಪಿ ಎಲ್ಲರೂ ಒಬ್ಬರು ಇಬ್ಬರು ಸಿಗ್ತಾರೆ. ಬಿಟ್ರೆ ಆಂಧ್ರ ಕೇರಳ ಫುಲ್ ಅಂದ್ರೆ ಫುಲ್ ಅವರೇ ಇದ್ದಾರೆ ಇಲ್ಲಿ. ಇಲ್ಲೇ ಬಂದ್ಕೊಂಡು ಇಲ್ಲೇ ಕೆಲಸ ಮಾಡ್ಕೊಂಡು ಇಲ್ಲೇ ಅವ್ರ ಮಕ್ಕಳಿಗೆ ಸ್ಕೂಲ್ ಎಲ್ಲ ಇಲ್ಲೇ ನಡೆಸ್ಕೊಂಡು ಈ ಥರ ಹೋಗ್ತಾ ಇದ್ದಾರೆ. ಇಲ್ಲೇ ಫ್ಯಾಮಿಲಿ ಎಲ್ಲ ಸೆಟ್ ಆದವರು ಇದ್ದಾರೆ ಸ್ನೇಹಿತರೆ ಇಲ್ಲಿ. ಅಂದ್ರೆ ಸ್ಯಾಲ್ರಿ ಒಳ್ಳೆ ಸ್ಯಾಲ್ರಿ ಇತ್ತಂದ್ರೆ ಸ್ನೇಹಿತರೆ, ಈಗ ಇವರು ದೊಡ್ಡ ಮೆಡಿಕಲಲ್ಲಿ ಕೆಲಸ ಮಾಡ್ತಾರೆ. ಇವರು ಎಲ್ಲ ಆಲ್ಮೋಸ್ಟ್ ಆಲ್ ದೊಡ್ಡ ಪೋಸ್ಟ್ ಒಳಗೆ ಕೇರಳ ದೂರ ಇದ್ದಾರೆ ಸ್ನೇಹಿತರೆ. ಈಗ ನಮ್ಮ ತಲಾಬಾತ್ ಏನು ಆಫೀಸ್ ಐತಲ್ಲ, ಆ ಆಫೀಸ್ ಒಳಗೆ ಫುಲ್ ಟೋಟಲ್ ಕೇರಳ ದೂರ ಇದ್ದಾರೆ ಸ್ನೇಹಿತರೆ. ಕೇರಳ ಆಂಧ್ರ ಮ್ಯಾನೇಜರ್ ಅವರೆಲ್ಲ ಟೋಟಲ್ ಕೇರಳ ಆಂಧ್ರದವರು. ಅಲ್ಲಿ ಟೀಚ್ ಮಾಡೋರು ಪ್ರತಿಯೊಬ್ಬರು ಅಲ್ಲಿ ಇರೋರೆಲ್ಲ ಸ್ನೇಹಿತರೆ ಕೇರಳ ದೂರ ಇದ್ದಾರೆ. ಇವಾಗ ಬಂದುಬಿಟ್ಟು ನಾನು ಡ್ಯೂಟಿ ನೈಟ್ ಬಂದಿದ್ದೆ. ನಾನು ನೈಟ್ ಅಂದರೆ ಸಂಜೆ 6:15 ಬಂದು ಸ್ಟಾರ್ಟ್ ಮಾಡಿದ್ದೆ. 6:15 ಸ್ಟಾರ್ಟ್ ಮಾಡಿದೆ. ಬಟ್ ನಂದು ಡ್ಯೂಟಿ ಏನಾಯ್ತು 12 ಗಂಟೆ ಮಟ್ಟ ಹೊಡೆದೆ. 12 ಗಂಟೆ ಮೇಲೆ ಸ್ವಲ್ಪ ಆರ್ಡರ್ ಸ್ಲೋ ಇತ್ತು. ಅಲ್ಲೇ ಸ್ವಲ್ಪ ನಿದ್ದೆ ಮಾಡಿಕೊಂಡೆ. ಗಾಡಿ ಒಂದೊಂದು ಸೂಪರ್ ಮಾರ್ಕೆಟ್ಗಳು ಆರ್ಡರ್ ಕೊಟ್ಟು ಅಂದ್ರೆ ಒಂದೊಂದು ತಾಸು ಲೇಟ್ ಆರ್ಡರ್ ರೆಡಿ ಆಗ್ಬೇಕಂದ್ರೆ. ಅಂದ್ರೆ ದೊಡ್ಡ ಆರ್ಡರ್ ಇರ್ತಾವೆ, ಅಂದ್ರೆ ಐಟಮ್ಸ್ ಇರ್ತಾವೆ. ಇದು ಸೋಪ್, ತರಕಾರಿ, ಪ್ರತಿಯೊಂದು ಸೂಪರ್ ಮಾರ್ಕೆಟ್ ಒಳಗೆ ಏನೇನು ಸಿಗ್ತೈತಲ್ಲ ಅದೆಲ್ಲ ಆರ್ಡರ್ ಮಾಡ್ತಾರೆ. ನೀರಿನ ಬಾಟಲ್ ಇರ್ತಾವೆ. ಹೀಗಾಗಿ ಅವು ಲೇಟ್ ಹಾಕಾವೆ. ನಂಗೆ ಆರ್ಡರ್ ಬಂದಿ ಸ್ನೇಹಿತರೆ. ನೈಟ್ ಎಷ್ಟು 12 ಗಂಟೆ ಕೊಟ್ಟಿದ್ದಾವ. 12 ಗಂಟೆಯಿಂದ ಆರ್ಡರ್ ರೆಡಿ ಕೊಡ್ಬೇಕಂದ್ರೆ 1 ತಾಸು, 1 ಗಂಟೆಗೆ ಆರ್ಡರ್ ಕೊಟ್ಟ. 1 ಗಂಟೆ ಮಟ್ಟ ಮಲ್ಕೊಂಡಿದ್ದೆ ನಾನು. 1 ತಾಸು ನಿದ್ದೆ ಆಯಿತು. ಆಮೇಲೆ ಬೆಳಗ್ಗೆ ಒಂದು ಮತ್ತಾಮಿಂದ ಕೊಟ್ಟಿದ್ದ.
ಬೆಳಗ್ಗೆ ಸಿಕ್ಕಾಬಿಟ್ಟು ಕಸ್ಟಮರ್ ಇರೋ ಸಂಬಂಧ ಅವ್ರು ಮೊದಲು ಏನು ಮಾಡ್ತಾರೆ, ಫಸ್ಟ್ ಕಸ್ಟಮರ್ಗೆ ಆರ್ಡರ್ ಕೊಡ್ತಾರೆ, ಆಮೇಲೆ ರೈಡರ್ಸ್ಗೆ ಆರ್ಡರ್ ಕೊಡ್ತಾರೆ. ಯಾಕಂದ್ರೆ ಕಸ್ಟಮರ್ ನಿಂದಿರ್ಬೇಕು ಅಲ್ಲಿ. ರೈಡರ್ಸ್ ಹೆಂಗೋ ನಿಂತಿರ್ತಾರೆ, ಅವ್ರಿಗೆ ಆರ್ಡರ್ ಬಂದೈತೆ ಅಂದ್ರೆ ಕಸ್ಟಮರ್ ಏನು ಮಾಡ್ತಾರೆ, ಬೇರೆ ಮತ್ತೊಂದು ಅಂಗಡಿಗೆ ಹೋಗ್ಬಿಡ್ತಾರೆ, ಮತ್ತೊಂದು ರೆಸ್ಟೋರೆಂಟ್ಗೆ ಹೋಗ್ತಾರೆ. ಅದ್ರ ಸಂಬಂಧ ಮೊದಲು ಕಸ್ಟಮರ್ಗೆ ಕೊಡ್ತಾರೆ ಅವ್ರು, ರೆಸ್ಟೋರೆಂಟ್ ಅವ್ರು. ಅದ್ರ ಸಂಬಂಧ ಸ್ನೇಹಿತರೆ ನಮ್ಗೆ ಅಲ್ಲಿ ಒಂದು ತಾಸು ಆಯ್ತು, ಅಲ್ಲಿ ಒಂದು ತಾಸು 2 ತಾಸು ನಿದ್ದೆ ಆಯ್ತು. ಇವಾಗ ಮತ್ತೊಂದು ಶಿಫ್ಟ್ ಬಂದಿತ್ತು, ಹೆಂಗೋ ಒಂದು 6 ಗಂಟೆಯಿಂದ 10 ಗಂಟೆ ಮಟ್ಟ ಇತ್ತು ಸ್ನೇಹಿತರೆ. ಅದು 10 ಗಂಟೆ ಮಟ್ಟ ಡ್ಯೂಟಿ ವ್ಯವಸ್ಥೆ ನಾನು, ಬಟ್ ಮತ್ತೆ ಈಗ 1 ತಾಸು ಎಕ್ಸ್ಟೆನ್ಷನ್ ಮಾಡಿಬಿಟ್ಟ ನಮ್ಮ ತಲಬಾತವ. 11 ಗಂಟೆ ಮಟ್ಟ ಡ್ಯೂಟಿ ಐತಿ. 11 ಗಂಟೆ ಅಂದ್ರೆ ಈಗ 11 ಗಂಟೆಗೆ ಆರ್ಡ್ರ್ ಲಾಸ್ಟ್ ಆರ್ಡ್ರ್ ಕೊಟ್ಟರೆ ಅದು ಆರ್ಡ್ರ್ ಡ್ರಾಪ್ ಮಾಡ್ಕೊಂಡು ಡೈರೆಕ್ಟ್ ಹೋಗ್ತಾ ಇರೋದು ರೂಮ್ ಕಡೆ. 11 ಗಂಟೆಗೆ ಹೋದ್ರೆ ಏನಿಲ್ಲ, ಸ್ನಾನ ಮಾಡೋದು ಮಲ್ಕೊಳ್ಳೋದು ಅಷ್ಟೇ. ನಾಷ್ಟ ಅಂತೂ ಮಾಡಿದ್ದು ನಾನು ಬೆಳಗ್ಗೆ. ಈಗ ಟೆನ್ಷನ್ ಇಲ್ಲ ಸ್ನೇಹಿತರೆ. ನನಗೆ ಪ್ರಾಬ್ಲಮ್ ಆಗಿದ್ದಂದ್ರೆ ಈ ಪಿನ್ ಸ್ನೇಹಿತರೆ ಇದೈತೆ ನೋಡ್ರಿ. ಇದು ನನಗೆ ಭಾಳ ತಲೆ ಕೆಡಿಸ್ತೆ. ಯಾಕಂದ್ರೆ ಮೊಬೈಲ್ ಸ್ವಿಚ್ ಆಫ್ ಆಗಿಬಿಟ್ರೆ ನೋಡ್ರಿ ಏನಾಗ್ಬಿಡ್ತೈತಿ, ಮೊಬೈಲ್ ಸ್ವಿಚ್ ಆಫ್ ಆಗಿಬಿಟ್ರೆ ಈಗ ನಾನು ಆರ್ಡರ್ ಪಿಕ್ ಮಾಡಿರ್ತೀನಿ, ಆರ್ಡರ್ ತೊಗೊಂಡಿರ್ತೀನಿ, ಅವಾಗ ಮೊಬೈಲ್ ಸ್ವಿಚ್ ಆಫ್ ಆಗಿಬಿಡುತ್ತೆ. ಅವಾಗ ಏನು ಮಾಡೋದು, ಲೊಕೇಶನ್ ಬರೋಲ್ಲ, ಮೊಬೈಲಲ್ಲೇ ಎಲ್ಲ ಇರ್ತೈತಿ, ಎಲ್ಲ ಟೋಟಲ್ ಮೊಬೈಲಲ್ಲೇ. ಮತ್ತು ಏನು ಮಾಡೋಕ್ಕಾಗಲ್ಲ, ಪ್ರಾಬ್ಲಮ್ ಆಗ್ತೈತಿಲ್ಲ. ಅದ್ರ ಸಂಬಂಧ ಭಾಳ ನಂಗೆ ಇದಾಗಿತ್ತು. ಏನು ಮಾಡೋದಪ್ಪ ಅಂತಂದ್ರೆ ಮತ್ತು ಕನೆಕ್ಟರ್ ಸಂಬಂಧ ಎಲ್ಲ ಕಡೆ ತಿರುಗಾಡಿದೆ. ಸೂಪರ್ ಮಾರ್ಕೆಟ್ ಹೋಗಿದ್ದೆ. ಸೂಪರ್ ಮಾರ್ಕೆಟ್ ಒಳಗೆ 10 KD ಅದಾವೆ. 10 KD ಅಂದ್ರೆ 3000 ರೂಪಾಯಿ. 10 KD 12 KD ಆಮೇಲೆ 7 KD 8 KDಯಿಂದ ಸ್ಟಾರ್ಟ್ ಅದಾವೆ ಸ್ನೇಹಿತರೆ. ಕಡಿಮೆ ಅಂದ್ರೆ 5 KDಲಿಂದ ಚಾಲೂ ಅದಾವಲ್ಲಿ. 5 KDಲಿಂದ 15 KD ಮಟನೂ ಅದಾವಲ್ಲಿ. 5 KD ಅಂತಂದ್ರೆ 1300 ರೂಪಾಯಿಲಿಂದ ಸ್ಟಾರ್ಟ್ ಒಂದು 3-4 ಸಾವಿರ ಮಟನೂ ಬರೀ ಡಾಟಾ ಇವು ಅದಾವೆ ಕನೆಕ್ಟರ್. ಏನು ಮಾಡ್ತೀರಿ, ನಮ್ಮಂಥವ್ರೆಲ್ಲ ಎಲ್ಲಿ ತೊಗೊಳಕ್ಕಾಗಲ್ಲ ಅದು. ಅದ್ರ ಸಂಬಂಧ ವೇಟ್ ಮಾಡಿದೆ. ಬಟ್ ಆರ್ಡ್ರ್ ಕೊಡ್ತಾ ಇದ್ದಾನೆ. ಅದು 1% ಚಾರ್ಜು ಐತಿ, ಆರ್ಡ್ರ್ ಪಿಕಪ್ ಮಾಡಾಕತ್ತೆ ನಾನು. ಅದೇನೋ ತಾಯಿ ನಮ್ಮೂರ್ದು ಅಮ್ಮನ ಆಶೀರ್ವಾದ. ಒಂದು ಆರ್ಡ್ರ್ ಕ್ಯಾನ್ಸಲ್ ಆಗಲಿಲ್ಲ, ಏನು ಪ್ರಾಬ್ಲಮ್ ಆಗಲಿಲ್ಲ, ಏನು ತೊಂದರೆ ಆಗಲಿಲ್ಲ. ಲಾಸ್ಟ್ ಬಂದೆ ಇಲ್ಲಿ ನಿಮ್ಗೆ ತೋರಿಸ್ದೆ ಅಲ್ಲ ನಾನು, ಅಲ್ಲಿ ಬಂದ್ಕೊಂಡು ತೊಗೊಂಡು ಬಂದೆ ಸ್ನೇಹಿತರೆ ಅಷ್ಟೇ. ಕುವೈತ್ ಅಂದ್ರೆ ನಮ್ದು ಕುವೈತ್ ಮೇನ್ ಸಿಟಿ ಇಲ್ಲ ಸ್ನೇಹಿತರೆ. ನಾವು ಸ್ವಲ್ಪ ಸೈಡ್ ಇದ್ದೇವೆ. ಇದು ಲಾಸ್ಟ್ ಬಾರ್ಡರ್ ಜಾರ ಅಂತಂದ್ರೆ ಕುವೈತ್ ಇಲ್ಲಿಂದ ಭಾಳ ಒಂದು 20 ಕಿಲೋಮೀಟ್ರ್ ಆಗ್ತದೆ ಅಷ್ಟೇ. 20-25 ಕಿಲೋಮೀಟ್ರ್ ಆಗ್ತದೆ. ಇದು ಭಾಳ ಚಿಕ್ಕ ಕಂಟ್ರಿ ಐತಿದೆ ಕುವೈತ್. ಈ ಕಂಟ್ರಿ ಒಳಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಜನ ಕೆಲಸನ ಮಾಡೋಂಗಿಲ್ಲ, ಏನೂ ಕೆಲಸ ಮಾಡೋಂಗಿಲ್ಲ. ಅವ್ರಿಗೆ ಪೆಟ್ರೋಲಿಂದ ಎಲ್ಲ ದುಡ್ಡು ಸರ್ಕಾರನೇ ಕೊಡ್ತೈತಿ. ಶಾಲೆ ಕಲ್ಸಕ್ಕೆ ಮಕ್ಕಳಿಗೆ ದುಡ್ಡು ಕೊಡ್ತೈತಿ, ಅವ್ರು ಕಾರ್ ತೊಗೊಳಕತ್ರ ದುಡ್ಡು ಕೊಡ್ತೈತಿ, ಅವ್ರು ಬಿಸ್ನೆಸ್ ಮಾಡಕತ್ರ ದುಡ್ಡು ಕೊಡ್ತೈತಿ. ಅವ್ರು ಏನೋ ಮಾಡಲಿ ಎಲ್ಲದಕ್ಕೂ ದುಡ್ಡು ಕೊಡ್ತಾರೆ. ಮತ್ತು ಅವ್ರಿಗೇನು ಕೆಲಸ ಮಾಡೋಂಗಿಲ್ಲ ಅವರು. ಈಗ ನೋಡಿರಿ, ನಾನು ಆರ್ಡರ್ ತೊಗೊಂಡು ಹೋದ್ರೆ ಕಸ್ಟಮರ್ ಮನೆಗೆ ಹೋದ್ರೆ ಅವ್ರು ಫ್ಲೋರಿಗೆ ಬಾ ಅಂತ ಹೇಳ್ತಾರೆ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಅಲ್ಲಿಗೆ ಹೋಗಿ ಮತ್ತೆ ಕಾಲ್ ಮಾಡ್ಬೇಕು ಅವ್ರಿಗೆ ಹೊರಗಂತೂ ಬರೋಂಗಿಲ್ಲ ಆ ಥರ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಭಾಳ ಇಂಪಾರ್ಟೆಂಟ್ ಅಂತಂದ್ರೆ ಲೇಡೀಸ್ ಹೊರಗೆ ಬರೋಂಗಿಲ್ಲ. ಏನು ಮಾಡ್ತಾರೆ, ನಾವು ಹೋಗಿ ಮುಂಚೆ ನಿಂದಿರ್ಬೇಕಲ್ಲಿ, ಆಮೇಲೆ ಅವ್ರು ಬರ್ತಾರೆ. ಬಂದ್ರಂದ್ರೆ ಅವರು ಹೊರಗೆ ಬರೋಂಗಿಲ್ಲ, ಡೋರ್ ಓಪನ್ ಮಾಡೋಂಗಿಲ್ಲ. ಡೋರ್ ಸ್ವಲ್ಪ ಓಪನ್ ಮಾಡ್ತಾರೆ ಅಷ್ಟೇ, ಕೈ ಅಷ್ಟೇ ಹೊರಗೆ ಹಾಕ್ತಾರೆ ನೋಡಿ ಅವರು. ಅವಾಗ ನಾವು ಅವ್ರ ಕೈಯಾಗ ಆರ್ಡರ್ ಕೊಟ್ಟೆ ಹಿಂದೆ ನೋಡ್ದಂಗೆ ಬರ್ತಾ ಇರೋದು ಅಷ್ಟೇ ಕೆಲಸ. ಇಲ್ಲಿ ಭಾಳ ಅಂದ್ರೆ ಭಾಳ ಕೆಟ್ಟ ಕಾನೂನು ಐತಿ ಇಲ್ಲಿ ಲೇಡೀಸ್ ಮೇಲೆ. ಲೇಡೀಸ್ಗೆ ಏನಾದರೂ ಪ್ರಾಬ್ಲಮ್ ಮಾಡಿಗಿಡಿದ್ರೆ ಮುಗಿತಿಲ್ಲಿ ಲೈಫ್ ಟೈಮ್ ಜೈಲ್ ಒಳಗೆ ಇರ್ಬೇಕು ಮನುಷ್ಯ. ಎಲ್ಲೋ ಇರಲಿ, ಇಂಡಿಯಾ ಇರಲಿ, ಪಾಕಿಸ್ತಾನ ಇರಲಿ, ಯಾವುದೋ ದೇಶನೂ ಇರಲಿ, ಇಲ್ಲಿ ಕಾನೂನು ಎಲ್ಲರಿಗೂ ಒಂದ, ಸಾವುಕಾರಿಗೂ ಒಂದ, ಬಡವಿಗೂ ಒಂದ. ಅದೊಂದು ಭಾಳ ಇಷ್ಟ ಅನ್ಸುತ್ತೆ ನನಗೆ. ಇಲ್ಲಿ ಲೇಡೀಸ್ಗೆ ಭಾಳ ರೆಸ್ಪೆಕ್ಟ್ ಕೊಡ್ತಾರೆ. ಈ ಥರ ಐತಿ ಇಲ್ಲಿ ಒಂದು ವ್ಯವಸ್ಥೆ ಬಂದ್ಬಿಟ್ಟು ಅಡ್ಡಿಲ್ಲ, ಎಲ್ಲರಿಗೂ ಒಂದೇ ಥರ ನೋಡ್ತಾರೆ. ಅದೊಂದು ನಂಗೆ ಖುಷಿ ಅನ್ನಿಸ್ತೈತಿ ಈ ದೇಶದೊಳಗೆ. ನಮ್ಮ ಇಂಡಿಯಾಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ ನಮ್ಮ ಇಂಡಿಯಾ ವಾತಾವರಣ ಭಾಳ ಅಂದ್ರೆ ಭಾಳ ಚಲೋ ವಾತಾವರಣ. ಅಂಥ ವಾತಾವರಣ ಇಲ್ಲಿಲ್ಲ. ಇಲ್ಲಿ ನೋಡಿರಿ, ನಮ್ಮ ಇಂಡಿಯಾ ಒಳಗೆ ಸಿಗುವಂಥ ನೀರು ಸಿಗೋಂಗಿಲ್ಲ. ಇಲ್ಲಿ ಒಳ್ಳೆ ನೀರು ಸಿಗೋಂಗಿಲ್ಲ, ಒಳ್ಳೆ ಗಾಳಿ ಸಿಗೋಂಗಿಲ್ಲ, ಮತ್ತು ಒಳ್ಳೆ ಊಟ ಸಿಗೋಂಗಿಲ್ಲ ಸ್ನೇಹಿತರೆ. ಎಲ್ಲವೂ ಇಂಪೋರ್ಟ್ ಮಾಡ್ಕೊಳ್ದ, ಎಲ್ಲನೂ ಇಲ್ಲಿಗೆ ತರಿಸ್ಕೊಳ್ದ. ಈಗ ಇಂಡಿಯಾಲಿಂದ ತರಕಾರಿ ಬರ್ತೈತಿ, ಇಲ್ಲಿ ಏನೂ ಬೆಳೆಯಂಗಿಲ್ಲ. ಇಲ್ಲಿ ಬೆಳೆಯೋದಂದ್ರೆ ಖಜೂರ ಒಂದ ಬೆಳಿತೈತಿ, ಬಿಟ್ರೆ ಮತ್ತು ಏನೂ ಬೆಳೆಯಂಗಿಲ್ಲ ಸ್ನೇಹಿತರೆ. ಇಲ್ಲಿ ಖಜೂರ ಒಂದು ಬೆಳಿತೈತಿ, ಆಮೇಲೆ ಇವಾಗ ಏನೇನೋ ಟೊಮಾಟೇನೋ ಬೆಳೀತಾ ಇದ್ದಾರಂತ, ಬಿಟ್ಟರೆ ಏನೂ ಇಲ್ಲ. ಎಲ್ಲ ಇಂಡಿಯಾ, ಪಾಕಿಸ್ತಾನ, ಚೀನಾಲಿಂದ ಬರ್ತೈತಿ, ಆಮೇಲೆ ಬಾಂಗ್ಲಾದೇಶದಿಂದ ಬರ್ತೈತಿ. ಈ ಕಡೆ ಔಟ್ ಆಫ್ ಕಂಟ್ರಿಯಿಂದನೂ ಬರೋದು. ಇಲ್ಲಿ ಏನೂ ಬೆಳೆಯಂಗಿಲ್ಲ. ಇಲ್ಲಿ ಬೆಳೆಯೋದು ಒಂದು ಪೆಟ್ರೋಲ್, ಡೀಸೆಲ್, ಆಮೇಲೆ ಮತ್ತು ಅದೇನು ಏನೇನೋ ಅದಷ್ಟೇ ಉತ್ಪಾದನೆ ಆಗ್ತೈತಿ. ಅದು ಬಿಟ್ಟರೆ ಏನೂ ಇಲ್ಲ ಸ್ನೇಹಿತರೆ. ಇಲ್ಲಿ ಅದು ಪೆಟ್ರೋಲ್ ಇಲ್ಲ ಅಂದರೆ ಇಲ್ಲಿ ಏನೂ ಸಿಗೋಂಗಿಲ್ಲ. ನೀರು ಕುಡಿಯೋಕೆ ನೀರು ಸಿಗೋಂಗಿಲ್ಲ ಸ್ನೇಹಿತರೆ. ಭಾಳ ಕಷ್ಟ ಅಂದ್ರೆ ಭಾಳ ಕಷ್ಟ ಐತಿ ಇಲ್ಲಿ ಅವ್ರ ಪರಿಸ್ಥಿತಿ. ಬಟ್ ಈ ದುಡ್ಡು ಐತೆ ಅಂತಂದ್ರೆ ಇಲ್ಲಿ ಅವ್ರ ಜೀವನ ನಡೆಯಾಕತ್ತೈತಿ. ಬಟ್ ಅಂದ್ರೆ ಸೂಪರ್ ಒಳ್ಳೇದೈತಿ ಕುವೈತ್. ನಮ್ಮ ಇಂಡಿಯಾನೂ ಏನು ಕಡಿಮೆ ಇಲ್ಲ, ಬಟ್ ನಮ್ಮ ಇಂಡಿಯಾ ಬಗ್ಗೆ ನಮ್ಗೆ ಭಾಳ ಅಂದ್ರೆ ಭಾಳ ಹೆಮ್ಮೆ ಐತಿ. ಬಟ್ ನಾ ಇಲ್ಲಿ ಕೆಲಸ ಮಾಡಕತ್ತೇನಂತಂದ್ರೆ ನಮ್ಮ ಇಂಡಿಯಾ ಬಗ್ಗೆ ನಾ ಯಾವತ್ತೂ ಇದು ಬಿಡೋಂಗಿಲ್ಲ. ನಮ್ಗೆ ಎಷ್ಟು ಸುಖ ಕೊಟ್ಟೈತಿ, ಎಷ್ಟು ಏನೋ ಕೊಟ್ಟೈತಿ, ಎಷ್ಟೋ ರೊಕ್ಕ ಕೊಟ್ಟೈತಿ, ಏನೋ ಕೊಟ್ಟೈತಿ ಅಂತಂದ್ರು ನಮ್ಮ ಇಂಡಿಯಾನ ನಮ್ಮ ಗ್ರೇಟ್. ನೋಡಿದ್ರೆ ಸ್ನೇಹಿತರೆ, ಇವತ್ತಿಂದ ನಮ್ಮ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಆಮೇಲೆ ಕಮೆಂಟ್ ಮಾಡಿರಿ. ಏನಾದರೂ ಒಂದು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಸ್ನೇಹಿತರೆ.
ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಎಲ್ಲರೂ ನೋಡಕತ್ತೀರಿ, ಎಲ್ಲರಿಗೂ ಧನ್ಯವಾದಗಳು. ಬಟ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಆಮೇಲೆ ಮತ್ತೆ ನಾಳೆ ಸಿಗೋಣ ಸ್ನೇಹಿತರೆ. ಇವಾಗ ನನ್ನ ಡ್ಯೂಟಿ ಮುಗೀತು. ಇವಾಗ ನಾನು ರೂಮ್ಗೆ ಹೋಗಿ ಮಲ್ಕೊತೇನೆ ಸ್ನೇಹಿತರೆ. ಮತ್ತು ಸಂಜೆ 6:15ಕ್ಕೆ ಮತ್ತೆ ಡ್ಯೂಟಿ ಐತಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಸ್ನೇಹಿತರೆ. ಮತ್ತು ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಸ್ನೇಹಿತರೆ.